ಗ್ಯಾರಂಟಿ ನ್ಯೂಸ್ ಸಿನಿಮಾ ತಂಡದ ಜೊತೆಗೆ ನಿಂತ್ಕೊಳ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಕನ್ನಡ ಪರ ಸಂಘಟನೆಗಳಿಂದಲೂ ಕೂಡ ಬಹುಪರಾಗ್, ಅಹಿಂದ ಸಂಘಟನೆಗಳಿಂದಲೂ ಕೂಡ ಲ್ಯಾಂಡ್ ಲಾರ್ಡ್ಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರಂತೆ. ಶೋಷಿತರ ಪರ ಧ್ವನಿ ಎತ್ತುವ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸಿನಿಮಾ ಮೆಚ್ಚಿ ಕೊಂಡಾಡ್ಬಿಟ್ಟಿದ್ದಾರಂತೆ ಕನ್ನಡ ಪರ ಮತ್ತು ಅಹಿಂದ ಸಂಘಟನೆಯವರು. ಎಲ್ಲ ಸಮುದಾಯಗಳ ಜನತೆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಬೇಕು ಅಂತ ಮನವಿ ಮಾಡ್ತಿದ್ದಾರೆ, ಜಾಗೃತಿ ಮೂಡಿಸ್ತಿದ್ದಾರೆ. ಇಂಥ ಸಿನಿಮಾಗಳನ್ನ ಎಲ್ಲರೂ ಕೂಡ ನೋಡಿ ಪ್ರೋತ್ಸಾಹ ಕೊಡಬೇಕು ಅಂತ ಕರೆ ಕೊಡ್ತಿದ್ದಾರೆ. ಮೋಸ್ಟ್ಲಿ ಇದಕ್ಕಿಂತ ಯಶಸ್ಸು ಒಂದು ಸಿನಿಮಾಗೆ ಇನ್ನೊಂದಿಲ್ಲ ಅಂತ ಎಲ್ಲಾ ಸಮುದಾಯದ ಸ್ವಾಮೀಜಿಗಳು ಬೆನ್ನಿಗೆ ನಿಂತ್ಕೊಳ್ತಾರೆ. ಎಲ್ಲಾ ಜನಪ್ರತಿನಿಧಿಗಳು, ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯನವರೇ ಸಿನಿಮಾ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡ್ತಾರೆ. ಜೊತೆಗೆ ಕನ್ನಡ ಪರ ಸಂಘಟನೆಯವರು, ಎಲ್ಲಾ ಸಂಘಟನೆಯವರು ಕೂಡ ಮೆಚ್ಚುಗೆ ಮಾತುಗಳನ್ನಾಡೋದು ಇದೆಯಲ್ಲ, ಒಂದು ಸಿನಿಮಾ ಆಗಿ ಆಲ್ರೆಡಿ ಇದು ಯಶಸ್ಸು ಕಂಡಂತೆ. ಎಲ್ಲರೂ ಕೂಡ ಕರೆ ಕೊಡ್ತಿದ್ದಾರೆ, ಸಿನಿಮಾ ನೋಡಬೇಕು ಅಂತ ಜಾಗೃತಿ ಮೂಡಿಸ್ತಿದ್ದಾರೆ ಅಂತ ಅಂದ್ರೆ ಮೋಸ್ಟ್ಲಿ ಇದಕ್ಕಿಂತ ಯಶಸ್ಸು ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಸಿನಿಮಾಗೆ. ಇಷ್ಟೆಲ್ಲ ಜನ ಮಾತಾಡ್ತಿದ್ದಾರೆ. ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಒಂದು ಸಿನಿಮಾಗೆ, ಹಂಗೆ ಮೌತ್ ಪಬ್ಲಿಸಿಟಿ ಸಿಗ್ತಾ ಇದೆ ಸಿನಿಮಾಗೆ. ದಯವಿಟ್ಟು ಸಿನಿಮಾ ನೋಡಿ. ಬಹುತೇಕ ಸಲ ಸಿನಿಮಾಗೆ ಥಿಯೇಟರ್ಗಳಿಗೆ ಹೋಗಿರ್ತೀರಿ, ಯಾವ ಸಂದೇಶ ಇಲ್ಲ ಅಂತ ಬರ್ತಿರ್ತೀರಿ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಖಂಡಿತ ಒಂದು ಉತ್ತಮ ಸಂದೇಶದ ಜೊತೆಗೆ, ನಿಮ್ಮ ಮಕ್ಕಳಿಗೆ ಒಂದು ಉತ್ತಮ ಸಂದೇಶದ ಜೊತೆಗೆ ಥಿಯೇಟರ್ ಆಚೆ ಬರ್ತೀರಿ ಅನ್ನುವಂಥ ಪ್ರಾಮಿಸ್ ಅಂತೂ ಚಿತ್ರತಂಡದಿಂದಲೂ ಸಿಗ್ತಾ ಇದೆ, ಜನತೆಯಿಂದಲೂ ಕೂಡ ಸಿಗ್ತಾ ಇದೆ. ಮಾತಾಡಿ ಲಕ್ಷ್ಮೀ ಸರ್, ನೀವು ಹೇಳ್ತಾ ಇದ್ರಿ. ಎಸ್, ರಚಿತಾ ರಾಮ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಜಡೇಶ್ ಸರ್ ಅವರಿಗೆ ಆ ಪಾತ್ರನ ಒಪ್ಸೋದಕ್ಕೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಅಂದರೆ ಅವರು ಪ್ರಿಪೇರ್ ಆಗಿದ್ರು, ಅಂದರೆ ಬೇರೆ ಥರದ್ದು ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರೋದ್ರಿಂದ ಅದು ಸಾಧ್ಯ ಆಯಿತು ಅಷ್ಟೇ. ನಾನು ಕಥೆಯೆಲ್ಲ ಹೇಳಿದಾಗ ಹೌದು ನಾನು ಇತ್ತೀಚೆಗೆ ಇನ್ಮೇಲೆ ಈ ಥರದ್ದು ಒಂದು ಹೋಗೋಣ ಅಂದ್ಕೊಂಡಿದ್ದೀನಿ, ಒಂದು 2 days ಯೋಚನೆ ಮಾಡ್ತೀನಿ ಟೈಮ್ ಅಂತ ಹೇಳಿದ್ರು. ಓಕೆ, ನಾನು ಕತೆ ಕ್ಯಾರೆಕ್ಟ್ರು ಎಲ್ಲ ಹೇಳಿದೆ. ಒಂದು 2 days ಅನ್ನೋದು ಮತ್ತೆ ನಾನು ಭೇಟಿ ಆದೆ, ಮಾಡ್ತೀನಿ ಅಂತ ಹೇಳಿದೆ. ಮಾಡ್ತೀನಿ, ನಾನು ಸ್ವಲ್ಪ ಪ್ರಿಪೇರ್ ಆಗಿ ಇದೆಲ್ಲ ಮಾಡ್ತೀನಿ ಅಂತ ಅಂದರು. ಸ್ವಲ್ಪ ನಮಗೂ ಭಯ ಇತ್ತು, ಅವರು ಈ ಪಾತ್ರದಲ್ಲಿ ಹೇಗೆ ಮಾಡ್ತಾರೆ. ಕೆಲವು ಅದೇ ಮಗಳದ್ದು ತಾಳಿ ತೆಗೆಯೋ ಸೀನ್ ಆಗಿರ್ಬೋದು, ಹೀರೋ ಬಗ್ಗೆ ಅವರು ಬಿಲ್ಡಪ್ ಕೊಡೋದು. ಅಂದರೆ ಇಲ್ಲಿ ಹೀರೋ ಮಾತಾಡಲ್ಲ, ಅದು ಹೆಂಡತಿ ಗಂಡನ ಬಗ್ಗೆ ಹೇಳಿದಾಗ ಅದು ಇನ್ನೊಂದು ಸ್ವಲ್ಪ ಎಲಿವೇಟ್ ಆಗುತ್ತೆ. ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡ್ರೆ ಅವ್ರಿಗಾಗಲ್ಲ. ಅದು ಹೆಂಡತಿ ಗಂಡನ ಬಗ್ಗೆ ಹೇಳೋದು ಒಂದು ನನಗೆ ಆ 2 ಸೀನ್ ನಾನು ಅವ್ರಿಗೆ ಹೇಳಿದ್ದೆ, 3 ಸೀನ್ ನಿಮಗೆ ಭಾಳ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ, ನನಗೆ ಆ 3ನ್ನ ತುಂಬ ಇದು ಮಾಡಬೇಕು. ಒಂದು ಆ ಕೊಡೋದು, ದೇವರೇ ಆಯುಧ ಇಟ್ಕೊಂಡು ಆ ಸೀನ್ ಆಗಿರ್ಬೋದು. 2ನೇದು ತಾಳಿ ಒಂದು, 3ನೇದು ಕುರಿ ಸಂತೆ ಫೈಟಲ್ಲಿ ಬಂದು ಅವನ ಹೆಸರಲ್ಲಿ ದಂತಕಥೆಗಳೇ ಇದಾವಂತ ಹೀರೋ ಬಗ್ಗೆ ಹೇಳ್ತಾರಲ್ಲ. ಸೊ ನನಗೆ ಆ 3 ಸೀನು ನೀವು ತುಂಬ ಭಾಳ ಇಂಪಾರ್ಟೆಂಟ್ ಮೇಡಮ್, ಅದೇ ಸಾಕು ನನಗೆ ಅಷ್ಟೇ ನಿಮ್ಮ ಸಿನಿಮಾಗೆ ಅಂತ ನಾನು ಓಪನ್ನಾಗಿ ಆ 3 ಸೀನ್ ಬಗ್ಗೆ ತುಂಬ ಹೇಳಿದ್ದೆ. ಅವರು ಆ 3 ಸೀನ್ ತುಂಬ ಗಮನ ಕೊಟ್ಟು ಅದು ಮಾಡಿದ್ದಾರೆ, ಇವತ್ತು ತುಂಬ ಇಷ್ಟಪಡ್ತಾರೆ. ಕಾರಣ ಅದೇ. ಬಹುಶಃ ನಿಮ್ಮಲ್ಲಿ ಇದ್ದಿದ್ದ ಗೆಸ್ಟ್ ಫೋನೋದಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡೋಣ. ದಲಿತ ಮುಖಂಡರು ಆದಂತಹ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸಿನಿಮಾ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್, ಯಾಕಂದ್ರೆ ಈ ಅಸಮಾನತೆ, ಶೋಷಣೆ ಇದೆಲ್ಲದರ ವಿರುದ್ಧ ತಾವು ಕೂಡ ಹೋರಾಡಿರ್ತೀರಿ. ಯಾಕಿನ್ನೂ ಕೂಡ ಯಾವ ಕಾಲದಲ್ಲಿ ಇದ್ದೀವಿ, ಸಮಾಜ ಯಾವಾಗ ಸುಧಾರಣೆ ಆಗುತ್ತೆ ಅಂತ ಧ್ವನಿ ಎತ್ತಿದವರು ಈಗ ಸಿನಿಮಾ ಮೂಲಕ ಅದನ್ನ ತೋರಿಸೋ ಪ್ರಯತ್ನಗಳಾಗ್ತಾ ಇದೆ. ಏನ್ ಅನಿಸ್ತಾ ಇದೆ ನಿಮಗೆ? ಹಲೋ ಸರ್, ಕೇಳಿಸ್ತಿದೆಯಲ್ಲ ನನ್ನ ಧ್ವನಿ ತಮಗೆ? ಓಕೆ, ಮೋಸ್ಟ್ಲಿ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಕನೆಕ್ಟ್ ಆಗಿದ್ದಕ್ಕೆ. ಮಾತಾಡಿ ಲಕ್ಷ್ಮೀ ಸರ್. ಎಸ್ ಸರ್, ನಾವು ಅದೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ರಚಿತಾ ರಾಮ್ ಅವ್ರ ಬಗ್ಗೆ. ಅದೇ ಆ 3 ಸೀನ್ನ ನಾನು ಹೇಳಿದಾಗ ಅವರು ಆ ಸೀನ್ಗಳನ್ನ ಫೋಕಸ್ ಮಾಡಿದ್ದಾರೆ. ಮತ್ತು ಬೇರೆ ಇದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಅವ್ರ ಎಮೋಷ್ನಲ್ ಟ್ರ್ಯಾಕು ಅಂದರೆ ಎಲ್ಲೋ ಒಂದು ಫೀಲ್ ಆಯಿತು ಮಾಡ್ತಿರುವಾಗ, ಆದರೆ ನನಗೂ ಫೀಲ್ ಆಯಿತು ಇದು ವರ್ಕ್ ಆಗುತ್ತೆ. ನಿಮ್ಮಲ್ಲಿ ಇದ್ದಿದ್ದ ಅಳುಕು ಎಲ್ಲ ಒಂದು ಕಡೆ ಕೂಲಿ ಸಿನಿಮಾದ ಆ ನೆಗೆಟಿವ್ ಶೇಡಲ್ಲಿ ರಚಿತಾ ರಾಮ್ ಅವ್ರನ್ನ ನೋಡಿದಾಗ ಆ ಆತಂಕ ದೂರ ಆಯ್ತಾ ಅಂತ ನಿಮಗೆ? ಅಲ್ಲಿ ಒಂದು ಸ್ವಲ್ಪ ಬಲ, ಅಲ್ಲಿ ಒಂದು ಸ್ವಲ್ಪ ಬಲ ಬಂತು ಅಂತ. ಬಟ್ ಸಿನಿಮಾ ಕೂಲಿ ಮುಂಚೆಗೆ ಈ ಪಾತ್ರ ಒಪ್ಪಿದ್ರು ಅವರು. ಬಟ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದೆಯಲ್ಲ, ಒಂದು ಕಡೆ ಅಸಹಾಯಕತೆ ತೋರಿಸೋದು, ಇನ್ನೊಂದು ಕಡೆ ಈ ಗಂಡನ ಬಗ್ಗೆ ಒಂದು ಪಾಸಿಟಿವ್ ಆಗಿ ಹೇಳೋದು ಕಿಚ್ಚಿನಿಂದ, ಆ 2ನ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ರಚಿತಾ ರಾಮ್ ಅವರು. ಅದು ಆ ಪಾತ್ರನೇ ಗಂಡನ ಮೇಲೆ ಮಾವ ಅದೊಂದು ದೊಡ್ಡ ಅಭಿಮಾನ, ಅಂದರೆ ಹೀರೋ ಮೇಲೆ ಅಷ್ಟು ಅಭಿಮಾನ ಆ ಪಾತ್ರ. ಎಲ್ಲ ಹೆಣ್ಮಕ್ಳಲ್ಲಿ ಸ್ಕೋರ್ ಮಾಡಿರೋದು ಉಮಾಶ್ರೀ ಅಮ್ಮ ಅವರು. ಹೌದು, ಅವರ ಎನರ್ಜಿ ಲೆವೆಲ್ನ ರಚಿತಾ ರಾಮ್ ಅವರು, ರಿತನ್ಯ, ನಮ್ಮ ಭಾವನಾ ಅವರು,
ಅವ್ರನ್ನೆಲ್ಲ ಮೀರಿ ಹೊಡ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಉಮಾಶ್ರೀ ಅಮ್ಮ. ಅದು ಪುಟ್ನಂಜದಲ್ಲಿದ್ದಂಥ ರೇಜು ಈಗಲೂ ಅದಕ್ಕಿಂತ ಭಯಂಕರವಾಗಿ ನಿಂತ್ಕೋತಾರೆ. ಅದು ಅಂತೂ ಓಪನಿಂಗ್ ಸೀನೇ ಸಾಕು, ಆ ಕತೆ ಒಂದು ಸೀಡ್ ಹಾಕ್ಬಿಡ್ತಾರೆ ಅವರು. ಅದಕ್ಕೆ ಈ ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ಒಂದು ಒಳ್ಳೊಳ್ಳೆ ಪಾತ್ರ ಇದೆ. ಅಂದರೆ ಉಮಾಶ್ರೀ ಮೇಡಮ್ ಆಗಿರ್ಬೋದು, ನಿಂಗವ್ವ ಪಾತ್ರ ಆಗಿರ್ಬೋದು, ಭಾಗ್ಯ ಪಾತ್ರ ಆಗಿರ್ಬೋದು, ಆಮೇಲೆ ಭಾವನಾ ಅವ್ರದ್ದು. ಸೊ ಅದಕ್ಕೊಂದು ಎಲ್ಲರದ್ದು ಒಂದು, ಮತ್ತು ಈ ಕತೆ ನಡೆಯೋದೇ ಆ 3-4 ಜನದ ಆಶಯಗಳು, ಆ ಹೆಣ್ಮಕ್ಳ ಆಶಯ ಮೇಲೇ ಕತೆ ನಡೆಯೋದು. ಪಾತ್ರಗಳ ಒಂದು ಪಾತ್ರವರ್ಗ ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಆ ಪಾತ್ರಕ್ಕೆ ಯಾರು ಪಾತ್ರಧಾರಿ ಆಗಬೇಕು ಅಂತ ಆಯ್ಕೆ ಮಾಡಿದಿರಲ್ಲ, ಅದು ತುಂಬ ಚೆನ್ನಾಗಿದೆ ನಿಮ್ಮ ಸೆಲೆಕ್ಷನ್. ಒಂದು ರಾಜ್ ಬಿ ಶೆಟ್ಟಿ ಸರ್, ನನಗೆ ರಚಿತಾರಾಮ್ ಅವ್ರ ಸಂದರ್ಶನದಲ್ಲಿ ಅವ್ರು ಮತ್ತೊಂದು ವಿಚಾರ ಹೇಳಿದ್ರು. ಲ್ಯಾಂಡ್ ಆರ್ಟ್ ಸಿನಿಮಾಗೆ ನನಗೆ ಈ ಥರದೊಂದು ಪ್ರಯೋಗಾತ್ಮಕ ಪಾತ್ರ ಮಾಡಬೇಕು ಅಂತಂದಾಗ ನಾನು 3 ಜನಕ್ಕೆ ಮಾತ್ರ ಹೇಳಿದೆ. ಅದರಲ್ಲಿ ಒಂದು ದರ್ಶನ್ ಅವರು, ಮತ್ತು ಎರಡನೇದು ಲೋಕೇಶ್ ಕನಕರಾಜ್ ಅವರು, 3ನೇ ವ್ಯಕ್ತಿ ರಾಜ್ ಬಿ ಶೆಟ್ಟಿ ಅವರು ಅಂತ, ತುಂಬ ಡಿಯರೆಸ್ಟ್ ಫ್ರೆಂಡ್ ನನಗೆ ಅಂತ. ಅವರು ಮೂವರಲ್ಲಿ ಒಬ್ಬರು ಕೂಡ ಬೇಡ ಅಂತ ಅನ್ಲಿಲ್ಲ. 3 ಮಾಡು ಒಳ್ಳೆ. ಆಕ್ಚುಲಿ ಅವ್ರು ಫೋನ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾ ಮಾಡ್ತಾ ಇದೀನಿ ಅಂತ. ವೆಲ್ಕಮ್ ಆನ್ ಬೋರ್ಡ್ ಅಂದ್ರೆ ನಾರ್ಮಲಿ ಯಾರಿಗೂ ಹೇಳಲ್ಲ ಯಾವ ರೋಲ್ ಮಾಡ್ತಾ ಇದೀನಿ, ಯಾವ ಸಿನಿಮಾ ಮಾಡ್ತೀನಿ ಅಂತ ಡಿಸ್ಕಸ್ ಮಾಡಲ್ಲ. ನಾನು ತುಂಬಾ ಸಿನಿಮಾದ ವಿಷಯದಲ್ಲಿ ತುಂಬಾ ಸೀಕ್ರೆಟಿವ್. ಸೊ ಅವರಿಗೆ ಅವ್ರು ಫೋನ್ ಮಾಡ್ಬಿಟ್ಟು ಈ ತರ ನನಗೆ ಈ ತರ ರೋಲ್ ಬಂತು ಅಂತ. ನಾನು ಹೌದಾ ಜಡೇಶ್ ಹೇಳೇ ಇಲ್ಲಲ್ಲ, ನಾನು ಈ ಕಡೆ ಬಂದ್ರೆ ಆ ಕಡೆ ಹೇಳೇ ಇಲ್ಲಲ್ಲ ಜಡೇಶ್ ಅಂತ. ನಾನು ಹೌದಾ, ಓಕೆ ಹೇಗಿದೆ ರೋಲ್ ಅಂತ ಕೇಳಿದೆ. ಇಲ್ಲ ರೋಲ್ ಚೆನ್ನಾಗಿದೆ, ಅದೇ ಸ್ವಲ್ಪ ಇದು ಈ ತರ ಅಕ್ಸೆಪ್ಟ್ ಮಾಡ್ಬೋದಾ. ಲೈಕ್ ವಿ ಆರ್ ಆರ್ಟಿಸ್ಟ್, ನಾವು ಅಕ್ಸೆಪ್ಟ್ ಮಾಡಲೇಬೇಕು, ನಾವಿರೋದೇ ಅದಕ್ಕೋಸ್ಕರ. ಈಗ ಅಂದ್ರೆ ಆಕ್ಚುಲಿ ಮೊದ್ಲಿನ ಕಾಲದಲ್ಲಿ ಈ ಲೆಕ್ಕಾಚಾರಗಳೇ ಇರ್ಲಿಲ್ಲ. ಈಗ ಕವಿರತ್ನ ಕಾಳಿದಾಸದಲ್ಲಿ ಸ್ಟಾರ್ಟಿಂಗ್ ಹೆಂಗ್ ಕಾಣಿಸ್ತಾರೆ ಅಣ್ಣವರು ಅಂದ್ರೆ ಒಬ್ಬ ಹಳ್ಳಿಯ ಮುಗ್ಧ, ಏನೂ ಗೊತ್ತಿಲ್ಲದಿರುವಂತಹ ದಡ್ಡನಾಗಿ ಕಾಣಿಸ್ತಾರೆ. ಮೇ ಬಿ ಅದೇ ವರ್ಷ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಇನ್ನೊಂದು ಯಾವುದೋ ಗ್ರೇಟ್ ಸಿನಿಮಾ ಬರುತ್ತೆ, ಅದ್ರಲ್ಲಿ ಅವ್ರು ತುಂಬಾ ಬೇರೆ ತರ ಅದು ಯೋಚನೆನೂ ಮಾಡ್ತಾ ಇರ್ಲಿಲ್ಲ. ಐ ಥಿಂಕ್ ಈಗ ಎಷ್ಟೋ ಸಲ ಆರ್ಟಿಸ್ಟ್ಗಳಿಗೆ ನಮ್ಮ ಇಮೇಜ್ಗಳು ಅಡ್ಡ ಆಗುತ್ತೆ.